ಥೂ ಖಂಡಿತ ನೋ ಬೇಸ್ ಚಾನ್ಸೇ ಇಲ್ಲ. ಇದು ನಮ್ಮ ಲೈಫು, ನಾವು ಡಿಸಿಷನ್ ತೊಗೊಂಡಿದ್ದೀವಿ, ಅದು ಗುಡ್ ಆರ್ ಬ್ಯಾಡ್ ಅದನ್ನು ನಾವೇ ಫೇಸ್ ಮಾಡಬೇಕು. ಈಗ ಈಗ ಒಳ್ಳೇದಾದರೆ 4 ಜನ ಓ ಒಳ್ಳೇದಾಯ್ತಪ್ಪ ಅಂತಾರೆ, ಅದೇ ಕೆಟ್ಟದಾದರೆ ಓ ಕೆಟ್ಟದಾಯ್ತಪ್ಪ ಅಂತಾರೆ. ಅವ್ರಿರೋದೇ ಚರ್ಚ್ ಮಾಡೋದಕ್ಕೆ, ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಸೊ ನಾವೇನಿದ್ದೀವಿ ಅದು ನಾವಷ್ಟೇ. ನನಗನ್ಸೋ ಪ್ರಕಾರ ಲವ್ ಮ್ಯಾರೇಜು ಬೆಟರ್ ಅನಿಸುತ್ತೆ. ಯಾಕಂದರೆ ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ. ಹಂಗೆ ನೋಡಿದ್ರೆ ಲವ್ ಮ್ಯಾರೇಜ್ ಎಷ್ಟು ಎಷ್ಟೋ ಸಲ ಹಿಂಗಾಗುತ್ತೆ ಅಂದರೆ, ಮದುವೆ ಆಗಿ 1 ವಾರ ಇಲ್ಲ 15 ದಿವಸ ಇಲ್ಲ 1 ತಿಂಗಳಾದಮೇಲೆ ಇಬ್ಬರು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಗೊತ್ತಿರಲ್ಲ ಇವ್ರು ಹೆಂಗೆ ಅಂತ. ಸೊ ಲವ್ ಮಾಡಿದಾಗ ಟೈಮ್ ಇರುತ್ತೆ, ನಿಮ್ಮ ಡ್ಯೂರೇಷನ್. ಆ ಪರ್ಸನ್ ಬೇಸಿಕ್ಲಿ ಒಬ್ಬ ನಿನ್ನ ಪಾರ್ಟ್ನರ್ನ ಚೂಸ್ ಮಾಡಬೇಕು ಅಂತ ಅಂದರೆ, ನನ್ನ ಪ್ರಕಾರ, ನಾನು ಕೇಳಿರೋ ಪ್ರಕಾರ ನಾನು ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಆ ಪರ್ಸನ್ನು ನಿಮ್ಮ ಜೊತೆ ಇರ್ತಾರ ಲೈಫ್ ಪೂರ್ತಿ ಅನ್ನೋದು ಗೊತ್ತಾಗುತ್ತೆ. ಸೊ ಲವ್ ಮ್ಯಾರೇಜ್ ಈಸ್ ಆಲ್ವೇಸ್ ಗುಡ್. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿ ತೋರಿಸ್ತಾರೆ. ಅಂದರೆ ನಾನು ಮೊದಲು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಅಂದರೆ ಏನು ಒಂದು 5 ಕಮೆಂಟ್ ಬರೋದು ಅನಿಸುತ್ತೆ. ಇವಾಗ ಇವ್ರು ಬಂದಮೇಲೆ ಎಷ್ಟು ಜನ ಅಂದರೆ, ಒಂದು ಪೋಸ್ಟ್ ಹಾಕಿದ್ರೆ ಕಮ್ಮಿ ಅಂದ್ರೂ ಒಂದು 100 ಕಮೆಂಟ್ಸ್ ಇರುತ್ತೆ. ಅಣ್ಣ ಹಿಂಗೆ, ಓ ನಿಮ್ಮ ಬಾಡಿ ಚೆನ್ನಾಗಿದೆ ಅಣ್ಣ, ನಿಮ್ಮ ಪೇರ್ ಚೆನ್ನಾಗಿದೆ ಅಣ್ಣ ಅಂತ. ಒಂಥರ ಆ ಬಾಂಡಿಂಗ್ ಫ್ಯಾಮಿಲಿ ಅಂದರೆ ನಂದು ಫ್ಯಾಮಿಲಿಗೆ ಮಾತ್ರ ಇದ್ದಿದ್ದು. ಆಮೇಲೆ ಇವ್ರು ಬಂದಮೇಲೆ ಇವ್ರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ಇಷ್ಟೇ. ನಾನು ಆಚೆ ಯಾರ ಹತ್ರನೂ ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ. ಅಂದರೆ ನಾನು ಆನ್ಲೈನಲ್ಲೂ ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವರೇ ಒಂದು ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಅಂದರೆ ನನಗೇನಾರು ಒಂದು ಇದಾಯಿತು ಅಂತ ಅಂದರೆ, ಏನು ಹಿಂಗಾಗಿದೆ, ಏನಾಗಿದೆ ಅಣ್ಣ, ಏನಾಗಿದೆ ಸರ್ ಇದು ಫಸ್ಟು ನೋಡ್ಕೊಳ್ಳಿ ಸರ್, ಆರೋಗ್ಯ ಮುಖ್ಯ, ಆ ಥರ ಎಲ್ಲ ತುಂಬ ಕೇರು ಮೊದಲು ಬರ್ತಿರ್ಲಿಲ್ಲ. ಇವಾಗ ತುಂಬ ಕೇರ್ ತೋರಿಸ್ತಾರೆ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಏನು ಕ್ವಶನ್ ಕೇಳಿದ್ರೆ ಮರ್ತೇ ಹೋಯ್ತು ನನಗೆ. ಜನರಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಂಗೆ ಮೊದಲಿಂದನೂ, ನಾನು ಯಾವಾಗ ಇಂಡಸ್ಟ್ರಿಗೆ ಬಂದೆ ಆವಾಗಿಂದನೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಜನ. ಸೊ ಅದು ಈಗಲೂ ಕಂಟಿನ್ಯೂ ಆಗ್ತಿದೆ. ಗೊತ್ತಿಲ್ಲ, ಗಾಡ್ ಗ್ರೇಸ್ ಅದು ನನಗೆ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು, ಒಂದು ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಆವಾಗ ನನ್ನನ್ನು ಸೀರಿಯಲಲ್ಲಿ ಎಷ್ಟು ಜನ ನೋಡಿ ಇಷ್ಟಪಡ್ತಿದ್ರು. ಅದಾದಮೇಲೆ ನಾನು ಮಜಾ ಟಾಕೀಸ್ ಮಾಡಿದೆ, ಡಾನ್ಸಿಂಗ್ ಸ್ಟಾರ್ ಮಾಡಿದೆ, ಆಮೇಲೆ ಸಿಂಗಿಂಗ್ ಶೋ ಮಾಡಿದೆ, ಎಲ್ಲದಕ್ಕೂ ಪ್ರೀತಿ ಕೊಟ್ಟರು. ಅಟ್ ದ ಸೇಮ್ ಟೈಮ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಮಿಡಿ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ಜೋಡಿ ನಂಬರ್ 1 ನಮಗೊಂಥರ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ಬೂಸ್ಟ್ ಕೊಡ್ತು ನಮ್ಮ ಒಂದು ಜೋಡಿಗೆ. ಯಾವುದಕ್ಕೆ ಮಾಡ್ಕೊಳ್ಳಲ್ಲ. ವಾಪಸ್ ನೋಡಿ ನಿಮಗೆ ಕ್ವಶನ್. ಜಾಸ್ತಿ ಜಗಳ ಅಂತ ಅಂದರೆ, ನಾವು ರೀಲ್ಸ್ ಮಾಡುವಾಗ ತುಂಬ ಜಗಳ ಮಾಡ್ತೀವಿ ಆ್ಯಕ್ಚುಲಿ. ಅಂದರೆ ಇಬ್ಬರು ಡೈರೆಕ್ಟರ್ ಆಗ್ತೀವಿ, ಇಬ್ಬರು ಆ್ಯಕ್ಟರ್ ಆಗ್ತೀವಿ. ಸೊ ಜಾಸ್ತಿ ಬರಬೇಕಾಗಿತ್ತು. ಅದು ಎಷ್ಟಕ್ಕೆ ಹೋಗುತ್ತೆ ಅಂದರೆ, ಆ ರೀಲ್ ಅವತ್ತು ಮಾಡಬಾರ್ದು ಅನ್ನೋವರೆಗೂ ಹೋಗುತ್ತೆ. ಬಟ್ ರೀಲ್ ಆಗುತ್ತೆ, ಎಡಿಟಿಂಗ್ ಆಗುತ್ತೆ, ಪೋಸ್ಟ್ ಆದಮೇಲೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರಲ್ಲ, ಅದು ನೋಡಿ ಇಬ್ಬರು ಕಿತ್ತಾಡ್ತಿದ್ದೆ, ಇಬ್ಬರೂ ಹೇಳ್ತೀವಿ ನಾನು ಹೇಳಿದ್ದು ಮಾಡಬೇಕಾಗಿತ್ತು ಅಂತ ಅವರು, ನಾನು ಹೇಳಿದ್ದು ಮಾಡಬೇಕು ಅಂತ ನಾನು. ಸೊ ಜಗಳ ಆದಮೇಲೆ ಪ್ರೀತಿ ಬರುತ್ತೆ. ಆ್ಯಕ್ಚುಲಿ ಮಾತಾಡಲ್ವಲ್ಲ, ಅದೊಂದು 10 ನಿಮಿಷ 15 ನಿಮಿಷ ಮಾತಾಡಲ್ಲ. ಆ ಮಾತಾಡದೇ ಇದ್ದಾಗ ಏನೋ ಮಿಸ್ ಆಗ್ತಾ ಇರುತ್ತೆ. ಅದು ಅವಳು ಬೈದೇ ಇದ್ರೂ ಮಿಸ್ ಆಗುತ್ತೆ ನನಗೆ ಆ್ಯಕ್ಚುಲಿ. ಬೈದಿಲ್ವಲ್ಲ ಇವತ್ತೇನು, ಏನಕ್ಕೆ ಅದು ಕೇಳ್ತೀನಿ ನಾನು, ಏನಕ್ಕಮ್ಮ ಇವತ್ತೇನು ಬೈದೇ ಇಲ್ವಲ್ಲ ನೀನು, ಏನು ಅನಿಸ್ತಿಲ್ವಾ? ಬೈದರೂ ಬೈತೀಯಾ, ಬೈಲಿಲ್ಲ ಅಂದರೂ ಬೈತೀಯಾ, ಅಯ್ಯೋ ನಿನ್ಗೆ ಹೇಳೋಕ್ಕಾಗಲ್ಲ ಹೋಗು ಅಂತಾರೆ. ಸೊ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು, ಆದರೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಅವರೊಂಥರ ನಮ್ಮ ಫ್ಯಾಮಿಲಿ ಇದ್ದಂಗೆ ಈಗ. ಖಂಡಿತ.